ಬಂಟ್ವಾಳ ತಾಲೂಕು ಬಂಟರ ಸಂಘದ ಮಹಿಳಾ ವಿಭಾಗದ ವತಿಯಿಂದ ಎಜೆ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಮಂಗಳೂರು, ಎಜೆ ವೈದ್ಯಕೀಯ ಮಹಾವಿದ್ಯಾಲಯ ಮಂಗಳೂರು, ಎಂಐಒ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು, ಎನ್ಜಿ ವರ್ಲ್ಡ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇವರ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ಉಚಿತ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಾಗೂ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮತ್ತು ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮವು ಬಂಟರ ಸಭಾಭವನದಲ್ಲಿ ನಡೆಯಿತು. ಎಂಐಒ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕ್ಯಾನ್ಸರ್ ರೋಗ ತಜ್ಞೆ ಡಾಕ್ಟರ್ ದಿವ್ಯಾ ಜ್ಯೋತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಎಜೆ ಆಸ್ಪತ್ರೆಯ ಸಮುದಾಯ ವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಾಮನ್ ನಾಯಕ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಆರೋಗ್ಯ ಶಿಬಿರ ಆಯೋಜಿಸುವುದರಿಂದ ಆರೋಗ್ಯ ತಪಾಸಣೆಗಾಗಿ ಆಸ್ಪತ್ರೆಯ ಜನರ ಬಳಿ ಬಂದಂತಾಗುತ್ತದೆ. ಜನರು ರೋಗ ಬರುವ ಮೊದಲೇ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಳ್ಳುವುದು ಉತ್ತಮ ಎಂದರು. ರಕ್ತದಾನ ಒಳ್ಳೆಯ ಕೆಲಸ, ಇದರ ಬಗ್ಗೆ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು. ಆರೋಗ್ಯ ಅಂತ ಹೇಳಿದ ಕೂಡ ನಮ್ಗೆಲ್ಲರಿಗೂ ತಲೆ ಬರೋದು ಆಸ್ಪತ್ರೆ. ಇದು ಆಸ್ಪತ್ರೆ ನಿಮ್ಮ ಕಡೆ ಬಂದಿದೆ. ಕ್ಯಾಂಪ್ ಅಂತ ಹೇಳಿದ್ರೆ ಆಸ್ಪತ್ರೆ ಜನರ ಕಡೆ ಬರೋದು. ನಾನು ಯಾವ ಇದೇ ಥರ ಹೇಳೋದು, ಯಾಕಂತ ಹೇಳಿದ್ರೆ ನಮಗೆ ಒಂಥರ ಭಯ ಇರ್ತದೆ ಆಸ್ಪತ್ರೆಗೆ ಹೋಗೋದು ಅಂತ ಹೇಳಿದ್ರೆ. ಇದು ಹಾಗೆಲ್ಲ, ಆಸ್ಪತ್ರೆ ನಿಮ್ಮ ಮನೆ ಹತ್ತಿರ ಬರುವುದು. ಹಾಗಾಗಿ ನಾವು ಯಾವ ಹೇಳಿದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ. ಸೊ ಆದಷ್ಟು ನಾವು ಈಗ ಮೇನ್ ಕ್ಯಾಂಪಲ್ಲಿ ನಮ್ಗೆ ಎಲ್ಲ ಫೆಸಿಲಿಟಿ ಆಸ್ಪತ್ರೆ ಇರೋದು ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೂ ಆದಷ್ಟು ನಾವು ಮೇಡಮ್ ಸುಜಾತಾ ಮೇಡಮ್ ಅವರ ವೆಲ್ಕಮ್ ಸ್ಪೀಚಲ್ಲಿ ಹೇಳಿದ್ರು, ಈ ಥರ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಇದು ಜಸ್ಟ್ ಜಗನ್ನಾಥ್ ಸರ್ ಅವ್ರ ಹತ್ರ ಕೇಳಿದ್ರೆ ಹೊಸ ಪದಾಧಿಕಾರಿಗಳ ಹೊಸ ಕಮಿಟಿಯಾಗಿ 1 ವರ್ಷ ಒಳಗಾಯಿತು ಅಂತ ಹೇಳಿ. ಇನ್ನು ಪ್ರತಿ ವರ್ಷ ನಾವು ಈ ಥರ ಒಂದು ಕ್ಯಾಂಪ್ ಮಾಡಲಿಕ್ಕಿದ್ದೇವೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ, ಯಾಕಂತೇಳಿ ಜನರಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮ. ಕ್ಯಾಂಪ್ ಅಂತೇಳಿ ನಾವು ಸುಮ್ಮನೆ ಬರೋದು ವಾಪಸ್ ಹೋಗೋದು ಆ ಥರ ಅಲ್ಲ. ಇದಕ್ಕೆ ನಾವು ಫಾಲೋ ಅಪ್ ಕೂಡ ಮಾಡ್ತೇವೆ. ಹೇಗಂತೇಳಿದ್ರೆ ನಾವು ರೆಫರಲ್ ಅಂತ ಒಂದು ಸಿಸ್ಟಮ್ ಇದೆ ನಮ್ಮ 2 ಆಸ್ಪತ್ರೆಗಳಿಂದ. ಎಂಐಒ ಆಸ್ಪತ್ರೆಯ ನಿರ್ದೇಶಕ ಹಿರಿಯ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಸುರೇಶ್ ರಾವ್ ಅವರು ಮಾತನಾಡಿ, ಆರೋಗ್ಯ ತಪಾಸಣೆ ಹಾಗೂ ಅದರ ಬಗ್ಗೆ ಅರಿವು ಮೂಡಿಸುವುದು ಶ್ರೇಷ್ಠ ಕೆಲಸ. ಕ್ಯಾನ್ಸರ್ ರೋಗ ಇಂದು ಭಾರತ ದೇಶದಲ್ಲಿ ವ್ಯಾಪಕವಾಗಿದೆ. ಇದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿರಂತರವಾಗಿ ನಡೆಯಬೇಕಾಗಿದೆ ಎಂದರು. ಶಾಲೆಯಲ್ಲಿ ಇಂಗ್ಲೀಷೇ ಪಾತೇನೆ ಅಂಡ ಭಯ ಶಾಲೆ ಪಡಿಬೇಕು ಎಂಗ್ಲು ತೊಡಟೆ ಪಾತೇನೆ ಮಾಸ್ಟರ್ನೆಲ್ಲ ನೇರ್ಪೇರು ಶಾಲೆದ ಉಳ್ಳೈ ಕ್ಲಾಸ್ ತೊಳು ಪಾತೇನೆ ಅಂಡ ಪಕ್ಕ ಅದೆಲ್ಲ ತೊಳುವೆ ಪಾತೇನೆ ಸಂಜೆ ತುಳು ಪಾತೇನೆ ಟೈಮ್ ಅಲ್ಪೆ ಅಲ್ಲಂಡ ಮಿಸ್ಟೇಕ್ ಕಂಡ ಕ್ಷಮೆ ಪಡ್ತೆ ಇನ್ ಅಡ್ವಾನ್ಸ್. ಮತ್ತೆ ಐ ಆಮ್ ರಿಯಲಿ ಹ್ಯಾಪಿ ಯಾಕಂದ್ರೆ ಏಜದ ಡಾಕ್ಟರ್ನ ಇತ್ತು ಜನ ವೈದ್ಯ ನಿಜವಾದ ಒಂದು ಡಾಕ್ಟರ್ ನಕಲ ಸಂಡೇ ಅಲ್ಲೇನ ರಿಲ್ಯಾಕ್ಸ್ ಮಾಡ್ತಾನ ದಿನ ಡಾಕ್ಟರ್ ನಕಲ ಮನುಷ್ಯರು ಎಲ್ಲ ಸ್ಟ್ರೆಸ್ ಇಟ್ಕೊಂಡು ಬಂಗಾಯಿಸ್ಕೊಂಡು ಅಲ್ಲಿ ಸಂಡೇ ಬರ್ತೀನಿ ಮಾಡ್ದಾನೆ ನಂಗೆ ಭಾರಿ ಒಂದು ಗಡ್ಡೆ ಅಲ್ಲೇನ ಒಂದು ಸೇವೆ ಅಂತ ಅಂದ್ಕೊಂಡು ನಿಜವಾದ ಏಜದ ಮಾತ್ರ ಡಾಕ್ಟರ್ ಸೀನಿಯರ್ ಡಾಕ್ಟರ್ ನಕಲ ಫಿಸಿಷಿಯನ್ ಪಂಡೇರು. ಬಂಟ್ವಾಳ ಬಂಟರ ಸಂಘದ ಅಧ್ಯಕ್ಷ ಜಗನ್ನಾಥ್ ಚೌಟ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇವರ ರೂಪದಲ್ಲಿರುವ ವೈದ್ಯರನ್ನ ಗೌರವಿಸುವುದು ನಮ್ಮ ಧರ್ಮ. ರೋಗವು ಮನುಷ್ಯನಿಗೆ ಬರುವುದು ಸ್ವಾಭಾವಿಕ. ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವ ಮೂಲಕ ರೋಗದಿಂದ ದೂರ ಇರಬಹುದು ಎಂದರು. ನಮ್ಮ ಸಮುದಾಯದ ఒక ಪೂರ ವರ್ಗದ ಜನಗಳಿಗೆ ಎಗಡೆ ಡಾಕ್ಟರ್ ಪಂಡಿನಂಜನೆ ಆಸ್ಪತ್ರೆಗೆ ನಮ್ಮ ಬಂಟ್ವಾಳದ ಬಂಟರ ಸಂಘ ಕೊನತದು ಜನಗಳಿಗೆ ಒಬ್ಬ ಆರೋಗ್ಯದ ಬಗ್ಗೆ ಕಾಳಜಿ ಒಬ್ಬ ಚೆಕಪ್ ಮಾಡ್ಕೊಡ್ಬಂಪನ ವ್ಯವಸ್ಥೆಯನ್ನು ಮಹಿಳಾ ವಿಭಾಗದ ಒತ್ತಿಡ್ದು ಮನ್ಕೊಡ್ ಬಂಡದ್ದು ನಮ್ಮ ಆಲೋಚನೆ ಮಾಡ್ತಿದ್ದೀವಿ. ಮತ್ತೊಂದಲ್ಲ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನನಗೆ ಎಜೆ ಹಾಸ್ಪಿಟಲ್ದ ಡಾಕ್ಟರ್ ನಂಜಿನ ಸುರೇಶ್ ರಾವ್ ನಮ್ಮೊಟ್ಟಿಗೂ ಬರ್ತದ ನಮಗೆ ವ್ಯವಸ್ಥೆ ಮಾಡ್ತದೆ. ಈ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕು, ಸಹಕಾರ ಮಾಡ್ತೇವೆ.
ಅಂಜನೆ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮುಂದಿನ ದಿವ್ಯ ಜ್ಯೋತಿ ಬಂಟರ ಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷೆ ಸುಜಾತಾ ಪಿ ರೈ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಆರೋಗ್ಯ ಶಿಬಿರದ ಮಹತ್ವವನ್ನು ತಿಳಿಸಿದರು. ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬೇಕೆಂಬ ಮಹತ್ವದ ಸಂದೇಶವನ್ನು ಈ ಸಮಾಜಕ್ಕೆ ತಲುಪಿಸುವ ಉದ್ದೇಶದಿಂದ ನಾವು ಇಂದು ವೈದ್ಯಕೀಯ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ಮಾನವನ ಜೀವ ಉಳಿಸುವಲ್ಲಿ ವೈದ್ಯಕೀಯ ಸೇವೆ ಎಷ್ಟು ಮಹತ್ವವೋ ಅದೇ ರೀತಿ ರಕ್ತದಾನವು ಮಹತ್ತಾದ ಕಾರ್ಯಕ್ರಮ. ಇತರರಿಗೆ ಜೀವ ನೀಡುವ ಕೈಗಳೇ ದೇವರ ಕೈಗಳು ಎಂಬ ಉಕ್ತಿಯಂತೆ ರಕ್ತದಾನ ಮಾಡುವ ಪ್ರತಿಯೊಬ್ಬರು ನಿಜಾರ್ಥದಲ್ಲಿ ಅವರು ಜೀವದಾತರೇ. ಒಂದು ಹನಿ ರಕ್ತವು ಯಾರೋ ಒಬ್ಬರ ಬದುಕಿಗೆ ಬೆಳಕು ನೀಡಬಲ್ಲದು, ಹೊಸ ಆಶಾಕಿರಣ ತುಂಬಬಲ್ಲದು. ಈ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಿರುವ ಡಾಕ್ಟರ್ ದಿವ್ಯಾ ಜ್ಯೋತಿ ಕ್ಯಾನ್ಸರ್ ರೋಗದ ಬಗ್ಗೆ ಆರೋಗ್ಯ ಮಾಹಿತಿಯನ್ನ ನೀಡಿದರು. ನಮ್ಮ ಜೀವನಡು ನಮ್ಮ ಚೇಂಜ್ ಮನ್ಪುನಂಚಿನ ಓಣ್ಲ ಉಂಟು ಐಟ್ ಈ ರಿಸ್ಕ್ ಫ್ಯಾಕ್ಟರ್ಸ್ ನಮ್ಮ ಕಂಟ್ರೋಲ್ ಮಂತುಂಡ ಕ್ಯಾನ್ಸರ್ ಬರಂದಿಲ್ಲ ನಮ್ಮ ಜಾಗ್ರತೆ ಮನ್ಪೋಲಿ ಬಂದು ಐಟ್ ಹೂಪುರ ಒಬೆಸಿಟಿ ಪಂಡ ಕೊಬ್ಬಿನಾಂಶ ಜಾಸ್ತಿ ಉಪ್ಪುನು ಎಕ್ಸಸೈಸ್ ಮಲ್ಪಂದೆ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್ ಉಪ್ಪುನು ಬೊಕ್ಕ ಲೈಫ್ ಸ್ಟೈಲ್ ಆಲ್ಕೋಹಾಲ್ ಟೊಬ್ಯಾಕೊ ತುಪುರ ಉಪ್ಪುನಂಚಿನ ವೇದಿಕೆಯಲ್ಲಿ ಡಾಕ್ಟರ್ ಸಂಸ್ಕೃತಿ ಶೆಟ್ಟಿ, ಡಾಕ್ಟರ್ ಅಲಕಾ ಭಟ್, ಉಪಾಧ್ಯಕ್ಷೆ ಜ್ಯೋತಿ ಎನ್ ಹೆಗ್ಡೆ, ಕೋಶಾಧಿಕಾರಿ ರೂಪಾ ಎಲ್ ಶೆಟ್ಟಿ, ಸುಜಾತಾ ಆರ್ ಭಂಡಾರಿ, ಯುವ ವಿಭಾಗದ ಅಧ್ಯಕ್ಷ ಗೋಕುಲ್ ಭಂಡಾರಿ ಉಪಸ್ಥಿತರಿದ್ದರು. ಹೃದ್ರೋಗ ತಪಾಸಣೆ, ಕ್ಯಾನ್ಸರ್ ತಪಾಸಣೆ, ಎಲುಬು ಮತ್ತು ಕೀಲು ತಪಾಸಣೆ, ಸ್ತ್ರೀರೋಗ ತಪಾಸಣೆ, ದಂತ ತಪಾಸಣೆ, ಕಣ್ಣಿನ ಪರೀಕ್ಷೆ, ಇಸಿಜಿ, ಬಿಪಿ, ಶುಗರ್ ಹಾಗೂ ಸಾಮಾನ್ಯ ತಪಾಸಣೆ, ಉಚಿತ ಕನ್ನಡಕ ವಿತರಣೆ, ರಕ್ತದಾನ ಶಿಬಿರ ನಡೆಯಿತು. ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಸನಿಫ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.